ಇನ್ನು ಸಚಿವರನ್ನ ಬಸ್ನಿಂದ ಕೆಳಗಡೆ ಇಳಿಯಿರಿ ಅಂತ ಕಂಡಕ್ಟರ್ ಹೇಳಿದ್ರು. ಈ ಒಂದು ವಿಚಾರಕ್ಕೆ ಆ ಕಂಡಕ್ಟರ್ ಯಾರು ಹೇಳಿದ್ರು ಅವರು ಸಸ್ಪೆಂಡ್ ಆಗಿದ್ದಾರೆ. ಬಿಎಂಟಿಸಿ ಡ್ರೈವರ್ ಕಮ್ ಕಂಡಕ್ಟರ್ ರಾಮಕೃಷ್ಣ ಈಗ ಸಸ್ಪೆಂಡ್ ಆಗಿರತಕ್ಕಂಥವರು. ಜುಲೈ 11ರಂದು ಬಸ್ಸಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಪ್ರಯಾಣಿಸಿದ್ರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಸ್ಕ್ ಹಾಕೊಂಡು ರಿಯಾಲಿಟಿ ಚೆಕ್ ಮಾಡೋದಕ್ಕೋಸ್ಕರ ಬಸ್ ಹತ್ತಿದ್ರು. ಆ ಒಂದು ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ಇದು. ಈ ವೇಳೆ 100 ರೂಪಾಯಿ ಕೊಟ್ಟು 2 ಟಿಕೆಟ್ ಅನ್ನ ಸಾರಿಗೆ ಸಚಿವರು ಕೇಳಿದ್ದಾರೆ. 6 ರೂಪಾಯಿ ಚಿಲ್ಲರೆ ಕೊಡಿ ಅಂತ ಕಂಡಕ್ಟರ್ ಕೇಳ್ತಾರೆ. ಚಿಲ್ಲರೆ ಇಲ್ದಿದ್ರೆ ಬಸ್ನಿಂದ ಕೆಳಗಡೆ ಇಳಿಯಿರಿ ಅಂತ ಕಂಡಕ್ಟರು ಸಚಿವರಿಗೆ ಹೇಳ್ತಾರೆ. ಪಾಪ ಯಾವ ಗಳಿಗೆಯಲ್ಲಿ ಯಾವ ಡೈರೆಕ್ಷನಲ್ಲಿ ಇದ್ರೋ ಗೊತ್ತಿಲ್ಲ. ಅವತ್ತು ಕಂಡಕ್ಟರ್ ರಾಮಕೃಷ್ಣ ಈಗ ಸಸ್ಪೆಂಡ್ ಆಗಿದ್ದಾರೆ. ಸಚಿವರು ಆದೇಶ ಹೊರಡಿಸಿದ್ದಾರೆ. ಕೇವಲ 6 ರೂಪಾಯಿ ಚಿಲ್ಲರೆ, ಈ ಚಿಕ್ಕ ವಿಷಯ ಈಗ ರಾಜ್ಯದಾದ್ಯಂತ ಒಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಬಸ್ನಲ್ಲಿ ಸಾಮಾನ್ಯವಾಗಿ ನಡೀತಕ್ಕಂಥ ಚಿಲ್ಲರೆ ಜಗಳ ಈಗ ರಾಜಕೀಯ, ಆಡಳಿತ ಹಾಗೂ ಸಾರ್ವಜನಿಕ ಸೇವೆ ವಿಚಾರವಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಈ ಘಟನೆಯಲ್ಲಿ ಪ್ರಯಾಣಿಕರಾಗಿದ್ದವರು ಸಾಮಾನ್ಯರಲ್ಲ, ಅದು ಸಚಿವರು, ಸಾರಿಗೆ ಸಚಿವರು.